ನಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿ ಇದೆ. ಇದರಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾವು ಇವತ್ತು ಕಲಿಕಾ ಹಾಳೆ 21ರ ಉತ್ತರಗಳನ್ನು ನೋಡೋಣ. ಈ ಮೊದಲಿನ 20ರವರೆಗೆ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಕಮೆಂಟಲ್ಲಿ ಕೂಡ ಈ ಪ್ಲೇಲಿಸ್ಟ್ ಲಿಂಕನ್ನು ಪಿನ್ ಮಾಡಿದ್ದೀನಿ. ವಿಡಿಯೋದ ಐ ಕಾರ್ಡಲ್ಲಿನೂ ಕೂಡ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಇರಲಿ, ಶೇರ್ ಇರಲಿ. ಸಂದೇಹಗಳಿದ್ರೆ ಕಮೆಂಟಲ್ಲಿ ಪೋಸ್ಟನ್ನು ಸಹಿತ ತಮ್ಮ ಒಪಿನಿಯನ್ಗಳನ್ನು ಹಾಕಿ. ಕಲಿಕಾ ಹಾಳೆ 21ರಲ್ಲಿ ಚಟುವಟಿಕೆ 1 ಏನಿದೆ ಅಂತಂದ್ರೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ದೆಹಲಿ ಸುಲ್ತಾನರ ಕಾಲದ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಕೊಡಲಾಗಿದೆ. ಶಿಕ್ಷಕರ ಸಹಾಯದೊಂದಿಗೆ ಅವುಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವು ದೆಹಲಿ ಸುಲ್ತಾನರ ಕಾಲದಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ಚಿತ್ರ ಇದ್ದಾವೆ. ಶಿಕ್ಷಕರ ಸಹಾಯದಿಂದ ಅವುಗಳ ಕುರಿತು ತಾವೇನು ಮಾಡಬೇಕಾಗಿತ್ತು, ಟಿಪ್ಪಣಿಗಳನ್ನು, ಶಾರ್ಟ್ ನೋಟ್ಗಳನ್ನು ಬರೀದಿತ್ತು. ನೋಡುವ ಮೊದಲ ಚಿತ್ರ ಏನು ಕೊಟ್ಟಿದ್ದಾರೆ ಅಂತ. ಕುವತ್ ಉಲ್ ಇಸ್ಲಾಂ ಮಸೀದಿ 1192, ಅದು ದೆಹಲಿಯಲ್ಲಿ ಇದೆ ಅಂತಕ್ಕಂಥದ್ದು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಉತ್ತರ ನೋಡೋದಾದ್ರೆ ಇದೇನಿದೆಯಲ್ಲ ಯಾವುದಪ್ಪ ಅಂತಂದ್ರೆ ಕುವತ್ ಉಲ್ ಇಸ್ಲಾಂ ಮಸೀದಿ. ಇದು ಮುಖ್ಯವಾಗಿ ಕುತುಬ್ ಮಿನಾರ್ನ ಪಕ್ಕದಲ್ಲಿ ಇದೆ. ಇದು 27 ಹಳೆಯ ಹಿಂದೂ ದೇವಾಲಯಗಳು ಮತ್ತು ಜೈನ ದೇವಾಲಯಗಳ ಅವಶೇಷಗಳಿಂದ ನಿರ್ಮಾಣವನ್ನ ಮಾಡಲಾಗಿದೆ. ಈ ಒಂದು ಕುವತ್ ಉಲ್ ಇಸ್ಲಾಂ ಮಸೀದಿ ಅದಲ್ಲ, ಇದರಲ್ಲಿರ್ತಕ್ಕಂಥ ಕಂಬಗಳು ಏನಾಗದಪ್ಪ ಅಂದ್ರೆ ದೇವಾಲಯಗಳ ಕಂಬಗಳನ್ನ ಏನ್ ಮಾಡಿದ್ದಾರೆ, ಅಲ್ಲಿ ಮರುಬಳಕೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಹೇಳೋದಂತಂದ್ರೆ ಈ ಸಂಕೀರ್ಣದ ಒಳಗಡೆ ಇಲ್ತಮ್ಷ ಅಲಾವುದ್ದೀನ್ ಖಿಲ್ಜಿ ಮತ್ತು ಇಮಾಮ್ ಜಾಮೀನ್ ಅಂತಕ್ಕಂಥವರ ರಾಜರ ಸುಲ್ತಾನರ ಸಮಾಧಿಗಳ ಸಹಿತ ಏನಾಗಿದಾವಪ್ಪ ಅಂದ್ರೆ ಕುವತ್ ಉಲ್ ಇಸ್ಲಾಂ ಮಸೀದಿಯಲ್ಲಿ ಇದಾವೆ. 1193ರಲ್ಲಿ ಕುತುಬುದ್ದೀನ್ ಐಬಕ್ ಏನ್ ಮಾಡ್ತಾರೆ, ರಜಪೂತರ ಮೇಲಿನ ವಿಜಯವನ್ನ ಗುರುತಿಸುವ ಸಲುವಾಗಿ ಈ ಕುವತ್ ಉಲ್ ಇಸ್ಲಾಂ ಮಸೀದಿಯನ್ನ ಆತ ದೆಹಲಿಯಲ್ಲಿ ನಿರ್ಮಾಣವನ್ನ ಮಾಡಿದಾನೆ ಅಂತ ನಾವೇನ್ ಮಾಡ್ಬೋದು, ಹೇಳ್ಬೋದು. ಇನ್ನ ಎರಡನೇ ಚಿತ್ರಕ್ಕೆ ಹೋಗೋಣ. ಇದಿತ್ತು ಅಲೈ ದರ್ವಾಜಾ 1311 ದೆಹಲಿ ಅಂತಕ್ಕಂಥದ್ದು. ಏನಿದೆ ಅಂತಂದ್ರೆ ಇದ್ರ ಬಗ್ಗೆ, ಇದನ್ನ 1311ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜವನ್ನ ನಿರ್ಮಾಣವನ್ನ ಮಾಡ್ತಾನೆ. ಈ ಅಲೈ ದರ್ವಾಜಾ ಮುಖ್ಯವಾಗಿ ಕೆಂಪು ಮರಳುಗಲ್ಲಿನಿಂದ ನಿರ್ಮಾಣವನ್ನ ಮಾಡಿದ್ದಾರೆ, ಮರಳುಗಲ್ಲು. ಈ ಅಲೈ ದರ್ವಾಜದ ಕಮಾನಿನ ಪ್ರವೇಶ ದ್ವಾರಗಳನ್ನ ಹೊಂದಿರತಕ್ಕಂಥದ್ದು. ಇದು ಗುಮ್ಮಟದ ಗೇಟ್ ಹೌಸ್ ಆಗಿದೆ ಅಂತ ಹೇಳ್ತಾರೆ. ಇದು ಮುಖ್ಯವಾಗಿ ಒಂದೇ ಕೋಣೆಯನ್ನ, ಒಂದೇ ಸಭಾಂಗಣವನ್ನ ಹೊಂದಿದೆ. ಇದು ಕೂಡ ಕುತುಬ್ ಮಿನಾರ್ ಸಂಕೀರ್ಣ ದೆಹಲಿಯಲ್ಲೇ ಇದೆ. ಯಾವ್ದಪ್ಪ ಅಂದ್ರೆ ಅಲೈ ದರ್ವಾಜಾ ಅಂತ ಹೇಳ್ಬೋದು. ಮುಂದೆ ಈ ಅಲೈ ದರ್ವಾಜಾ ಏನದಪ್ಪ ಅಂದ್ರೆ ಇಸ್ಲಾಮಿನ ನಿರ್ಮಾಣ ಮತ್ತು ಅಲಂಕಾರದ ವಿಧಾನಗಳನ್ನ ಬಳಸಿ ನಿರ್ಮಾಣವನ್ನ ಮಾಡಿರ್ತಕ್ಕಂಥ ಭಾರತದಲ್ಲಿ ಮೊದಲ ಸ್ಮಾರಕ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಅಲೈ ದರ್ವಾಜಾ ಸಹಿತ ವಿಶ್ವ ಪರಂಪರೆಯ ತಾಣವಾಗಿ ಹೊರಹೊಮ್ಮಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಇಸ್ಲಾಮಿನ ನಿರ್ಮಾಣ ಮತ್ತು ಅಲಂಕಾರದ ವಿಧಾನ ಬಳಸಿ ನಿರ್ಮಿಸಿದ ಮೊದಲ ಭಾರತದ ಸ್ಮಾರಕ. ಈ ಅಲೆಯ ದರ್ವಾಜದ ಗುಮ್ಮಟದ ಎತ್ತರ ಎಷ್ಟಿದೆಯಪ್ಪ ಅಂದ್ರೆ 47 ಅಡಿ ಇದೆ. ಮತ್ತೆ ಹೇಳ್ತಾರೆ ಇದು ಭಾರತದಲ್ಲಿ ನಿರ್ಮಿಸಿರ್ತಕ್ಕಂಥ ಮೊದಲ ನಿಜವಾದ ಗುಮ್ಮಟ ಅಂತಕ್ಕಂಥ ಹೆಗ್ಗಳಿಕೆಗೆ ಈ ಅಲೈ ದರ್ವಾಜಾ ಏನಾಗದಪ್ಪ ಅಂದ್ರೆ ಪಾತ್ರ ಆಗಿದೆ. ಇನ್ನು ಮೂರನೇದು ಹೋಗೋಣ. ಅಲೈ ಮಿನಾರ್ ಅಂತಕ್ಕಂಥದ್ದು 1316. ಇದನ್ನು ಸಹಿತ ದೆಹಲಿ ಸುಲ್ತಾನರಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಇದು ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯನ್ನ ಹೊಂದಿದೆ. 1316ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಲೈ ಮಿನಾರ್. ಇದು ಕೂಡ ಕುತುಬ್ ಮಿನಾರ್ ಸಂಕೀರ್ಣದಲ್ಲಿರ್ತಕ್ಕಂಥ ದೆಹಲಿಯಲ್ಲಿನೇ ಏನಾಗದಪ್ಪ ಅಂದ್ರೆ ಸ್ಥಿತವಿದೆ. ಇದನ್ನ ಕಟ್ಟಿರ್ತಕ್ಕಂಥ ಸುಲ್ತಾನ ಬಂದ್ಬಿಟ್ಟು ಅಲಾವುದ್ದೀನ್ ಖಿಲ್ಜಿ. ಏನಾಗ್ತದಂದ್ರೆ ಇದರ ನಂತರನೇ ಅಂದ್ರೆ ಯಾವ್ದಿತ್ತು ಇದು ಅಲೈ ಮಿನಾರ್ ಅಂತಿದೆಯಲ್ಲ, ಇದರ ನಂತರ ಅಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರ ಕುವತ್ ಉಲ್ ಇಸ್ಲಾಂ ಮಸೀದಿಯನ್ನ ಕಟ್ಟಡವನ್ನ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡ್ತಾನೆ. ಇಲ್ಲಿ ಸಿಗ್ತಕ್ಕಂಥದ್ದು ಇದನ್ನ ಅಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡಿದ ಕುತುಬ್ ಮಿನಾರ್ ಸಂಕೀರ್ಣ ದೆಹಲಿಯಲ್ಲೇ ಇದೆ. ಆಮೇಲೆ ಈ ಕುವತ್ ಉಲ್ ಇಸ್ಲಾಂ ಮಸೀದಿಯ ಕಟ್ಟಲಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು ಇದರ ನಂತರನೇ ಅಂತ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಕಡೆಯ ಒಂದು ಸ್ಮಾರಕ ಇತ್ತು ಕುತುಬ್ ಮಿನಾರ್ ಅಂತಕ್ಕಂಥದ್ದು.
ಈ ಕುತುಬ್ ಮಿನಾರ್ ನಿರ್ಮಾಣ ಆಗಿರತಕ್ಕಂಥದ್ದು 1195. ಇದು ಕೂಡ ದೆಹಲಿಯಲ್ಲಿ ಇದೆ. ಇದು ದೆಹಲಿಯಲ್ಲಿ ಇರ್ತಕ್ಕಂಥ ಕುತುಬ್ ಮಿನಾರ್ ಸಂಕೀರ್ಣದ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಅಂಗನೇ ಕುತುಬ್ ಮಿನಾರ್. ಈ ಕುತುಬ್ ಮಿನಾರ್ ಅನ್ನ ಕಟ್ಟಿರ್ತಕ್ಕಂಥವನು ಗುಲಾಮಿ ಸಂತತಿಯ ಸುಲ್ತಾನ ಕುತುಬುದ್ದೀನ್ ಐಬಕ್ ಅಂತ ಹೇಳ್ಬೋದು. ಆದರೆ ಈ ಕುತುಬ್ ಮಿನಾರ್ ಕಾರ್ಯವನ್ನ ಪೂರ್ಣ ಮಾಡಿರ್ತಕ್ಕಂಥ ಸುಲ್ತಾನ ಇಲ್ತಮ್ ಶಾ ಅಂತ ಹೇಳ್ತಾರೆ. 1993ರಲ್ಲಿ ಕುತುಬ್ ಮಿನಾರ್ ಯುನೆಸ್ಕೋ ಏನ ಮಾಡಿದಪ್ಪ ಅಂದ್ರೆ ವಿಶ್ವ ಪರಂಪರೆಯ ತಾಣ ಅಂತ ಇದಕ್ಕೆ ಒಂದು ಘೋಷಣೆಯನ್ನ ಮಾಡಿತು ಕುತುಬ್ ಮಿನಾರ್ಗೆ. ಇಷ್ಟಿತ್ತು ವಿದ್ಯಾರ್ಥಿಗಳೇ. ಒಟ್ಟು 4 ದೆಹಲಿ ಸುಲ್ತಾನರ ಕಾಲದ ತಮಗೆ ಸ್ಮಾರಕಗಳನ್ನ ಕೊಟ್ಟಿದ್ರು. ಆ ಸ್ಮಾರಕಗಳಿಗೆ ತಕ್ಕಂತೆ ತಾವುಗಳು ತಮ್ಮ ಶಿಕ್ಷಕರ ಸಹಾಯದಿಂದ ಕೆಲವೊಂದಿಷ್ಟು ಟಿಪ್ಪಣಿಗಳನ್ನ ಬರೀಬೇಕಿತ್ತು. ಅದರ ವಿಶೇಷತೆ ಆಗಿರಬಹುದು, ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು, ಅದನ್ನ ಯಾಕೆ ನಿರ್ಮಾಣ ಮಾಡಿದ್ರ ಅಂತಕ್ಕಂಥ ವಿಷಯವನ್ನ ನಾನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಚರ್ಚೆಯನ್ನ ಮಾಡಿದ್ದೀನಿ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಸಹಿತ ಮರೆಯದಿರಿ. ಮುಂದೆ ಯಾವ ವಿಡಿಯೋ ಇದೆ ಅಂತ ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋಗಿದ್ದ ನಂತರ ತಮಗೆ ಮೇಲಿನ ಏನಾಗ್ತದಪ್ಪ ಅಂದ್ರೆ ಒಂದು ಅಪ್ಕಮಿಂಗ್ ವಿಡಿಯೋ ಕಾಣುತ್ತೆ. ಅದು ಯಾವ ತರಗತಿ, ಯಾವ ವಿಷಯ, ಯಾವ ಕಲಿಕಾಂಶ ಅಂತ ತಿಳಿದುಕೊಂಡ ನಂತರ ಅದರ ಕೆಳಗಡೆನೆ ಏನಾಗತ್ತಪ್ಪ ಅಂದ್ರೆ ದಿನಾಂಕ ಮತ್ತು ಸಮಯ ಗೊತ್ತಾಗತ್ತೆ. ಆ ವಿಡಿಯೋ ಆ ದಿನಾಂಕ ಮತ್ತು ಆ ಸಮಯಕ್ಕೆ ಹೋಸ್ಟ್ ಆಗ್ತದ ಅಂತ ತಾವುಗಳನ್ನು ಕನ್ಫರ್ಮ್ ಅನ್ನ ಮಾಡ್ಕೊಳ್ತಾ, ನಾವುಗಳು 8ನೇ ತರಗತಿಯಲ್ಲಿ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಕೂಡ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ. ಚಾನೆಲ್ನ ವಿಡಿಯೋ ಟ್ಯಾಬ್ನಲ್ಲಿ ಹೋಗಿ ಅಥವಾ ಪ್ಲೇಲಿಸ್ಟ್ ಲಿಂಕ್ಗಳಿಗೆ ಭೇಟಿ ಕೊಡಿ, ವಿಡಿಯೋಗಳನ್ನು ನೋಡಿ. ನಿಮ್ಮ ವಿಡಿಯೋಗಳಿಗೆ ನಾವೆಲ್ಲ ಏನು ಮಾಡ್ತಾ ಇದ್ದಪ್ಪ ಅಂದರೆ ವ್ಯೂಸ್ಗಳಿಗೆ ನಾವೆಲ್ಲರೂ ಕೂಡ ಬಹಳಷ್ಟು ಕೃತಜ್ಞತರಾಗಿದ್ದೀವಿ. ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ, ಏಕೆಂದರೆ ಅದರ ಜೊತೆಗೆ ಬೆಲ್ ಐಕಾನನ್ನು ಒತ್ತಬೇಕು. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ. ಮತ್ತು ಇರ್ತಕ್ಕಂಥ ಕಂಟೆಂಟ್ಗಳ ಬಗ್ಗೆ, ವಿಷಯಗಳ ಹೊಂದಾಣಿಕೆಗಳ ಬಗ್ಗೆ ತಮಗೇನಾದರೂ ಕೂಡ ಸಂದೇಹಗಳಿದ್ರೆ ಕಮೆಂಟ್ ಸೆಷನ್ನಲ್ಲಿ ತಾವುಗಳು ಪಿನ್ನನ್ನು ಮಾಡಬಹುದು. ಸಮಯ ಸಿಕ್ಕಾಗ ಆ ಒಂದು ನಿಮ್ಮ ಸಂದೇಹಗಳಿಗೆ ನಾವು ಖಂಡಿತವಾಗಿ ಉತ್ತರಗಳನ್ನು ಕೊಡ್ತೀವಿ. ನಿಮ್ಮ ಒಂದು ಈ ರೀತಿಯಾಗಿರ್ತಕ್ಕಂಥ ವ್ಯೂಸ್ಗಳ ಒಂದು ಸಪೋರ್ಟ್ ಆಗಿರ್ಬೋದು, ಸಬ್ಸ್ಕ್ರಿಪ್ಷನ್ಗಳ ಸಪೋರ್ಟ್ ಆಗಿರ್ಬೋದು, ಶೇರ್ಗಳಾಗಿರ್ಬೋದು, ಅವೆಲ್ಲ ನಾವು ಏನಾಗದಪ್ಪ ಅಂದ್ರೆ ತುಂಬು ಹೃದಯದ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀವಿ. ಹೋಪ್ ಮತ್ತೆ ಸಿಗ್ತೀನಿ ಮುಂದೆ ಹೊಸದಾಗಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ, ಅದು ವಿಜ್ಞಾನ ವಿಷಯದ ವಿಡಿಯೋ ತರಗತಿಯೊಂದಿಗೆ ಸಿಗುವ. ಕಲಿಕಾ ಹಾಳೆ 22ರ ಉತ್ತರಗಳ ವಿಡಿಯೋದಲ್ಲಿ ಅತಿ ಶೀಘ್ರವಾಗಿ ಅಂತ ಹೇಳ್ತಾ ಬಾಯ್.